ಧರ್ಮಾಧ್ಯಕ್ಷ ಅಂದರೆ ಏನು? ಬಹಳ ದೊಡ್ಡ ಮಾತದು. ಧರ್ಮ ಅಂದರೆ ಪುಣ್ಯ. ವೇದಗಳಲ್ಲಿ ವಿಹಿತವಾದ, ಶಾಸ್ತ್ರಗಳಲ್ಲಿ ವಿಹಿತವಾದ, ಭಗವಂತನಿಗೆ ಪ್ರಿಯವಾದ ಸತ್ಕರ್ಮಗಳನ್ನು ಮಾಡುವುದರಿಂದ ಪುಣ್ಯವನ್ನು ಕೊಡ್ತಾನೆ ಪರಮಾತ್ಮ. ಅಂತಹ ಪುಣ್ಯ ಸಾಧನಗಳು ಯಾವುದು ಅಂತ ಪರಮಾತ್ಮನೇ ಹೇಳಿದ್ದಾನೆ. ಆ ಸಾಧನಗಳನ್ನು ಅನುಷ್ಠಾನ ಮಾಡಿದಾಗ ಪುಣ್ಯವನ್ನು ಪರಮಾತ್ಮ ನಮಗೆ ನೀಡುತ್ತಾನೆ. ಎಷ್ಟು ಜನರಿಗೆ? ಒಬ್ಬರೇ ಇಬ್ಬರೇ? ಅನಂತ ಜೀವರಾಶಿಗಳಿದ್ದಾರೆ. ಅನಂತ ಜೀವರಾಶಿಗಳಿಗೂ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರು ಮಾಡುವ ಸತ್ಕರ್ಮಗಳಿಗೆ ಭಗವಂತ ಪುಣ್ಯವನ್ನು ಕೊಡ್ತಾನೆ. ಆ ಪುಣ್ಯವನ್ನು ಇವತ್ತು ಕೊಡುವುದಲ್ಲ, ನಿನ್ನೆ ಕೊಡುವುದಲ್ಲ. ಅನಾದಿ ಕಾಲದಿಂದ ಜೀವರಾಶಿಗಳು ಅವರವರ ಯೋಗ್ಯತಾನುಸಾರವಾಗಿ ಮಾಡುವಂತಹ ಏನು ಸತ್ಕರ್ಮಗಳಿವೆ ಅವುಗಳಿಗೆ ತಕ್ಕಂತೆ ಪುಣ್ಯಗಳನ್ನು ಕೊಡ್ತಾ ಬರ್ತಾನೆ. ಪುಣ್ಯಗಳಿಗೆ ತಕ್ಕಂತೆ ಪುಣ್ಯದ ಫಲವನ್ನೂ ಕೊಡ್ತಾ ಹೋಗ್ತಾನೆ. ಪುಣ್ಯಗಳು ತೀರಿದಂತೆ ಆ ಫಲಗಳನ್ನು ಕೊಡುವುದಿಲ್ಲ. ಮತ್ತೆ ಹೊಸದಾಗಿ ಪುಣ್ಯ ಮಾಡಿದರೆ ಫಲ ಉಂಟು, ಇಲ್ಲದಿದ್ದರೆ ಇಲ್ಲ. ಇದು ಎಂತಹ ದೊಡ್ಡ ಕೆಲಸ. ಧರ್ಮಾಧ್ಯಕ್ಷ ಅಂದರೆ ಒಂದು ಯಾವುದೋ ಸಂಸ್ಥೆಗೆ ಹೆಸರಿಗೆ ಅಧ್ಯಕ್ಷರು ಅಂತ ಇದ್ದ ಹಾಗೆ ಧರ್ಮ ಸಂಸ್ಥೆಗೆ ಅಧ್ಯಕ್ಷನಾಗಿ ಕುಳಿತ ಧರ್ಮಾಧ್ಯಕ್ಷನಲ್ಲ ದೇವರು. ಅನಂತ ಜೀವರಾಶಿಗಳು ಮಾಡುವ ಅನಂತ ಧರ್ಮಗಳಿಗೆ ಕಾಲ ಕಾಲಕ್ಕೆ ತಕ್ಕಂತೆ ಫಲ ಕೊಡುವಂತಹ ವ್ಯಕ್ತಿ. ಕಪಿಲ ರೂಪದಿಂದ ಆ ಕಾರ್ಯವನ್ನು ಮಾಡ್ತಾನೆ ಪರಮಾತ್ಮ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅನಾದಿಕಾಲೀನ ಧರ್ಮದ್ರಷ್ಟ ಕಪಿಲನಾಮಕ ಪರಮಾತ್ಮ. ಅಂತಹ ಆ ಭಗವಂತ ಅವನು ಧರ್ಮಸ್ವರೂಪ, ಧರ್ಮಾಧ್ಯಕ್ಷ. ಆ ರೀತಿಯ ಧರ್ಮಾಧ್ಯಕ್ಷನಾದಂತಹ ಪರಮಾತ್ಮನ ಮುಖದಿಂದ ಧರ್ಮದ ಬಗ್ಗೆ ಕೇಳೋದು, ಇದು ಎಷ್ಟು ದೊಡ್ಡ ಭಾಗ್ಯ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಯುಧಿಷ್ಠಿರ, ಇಷ್ಟು ಶ್ರದ್ಧೆಯಿಂದ ಕೇಳ್ತಾ ಇದ್ದಿ. ಶ್ರದ್ಧೆ ಇದು ಬಹಳ ಮುಖ್ಯ. ನಿನ್ನಲ್ಲಿ ಶ್ರದ್ಧೆ ಇದೆ, ಭಕ್ತಿ ಇದೆ, ವಿನಯ ಇದೆ. ಉಪದೇಶ ಮಾಡ್ತೇನೆ ಕೇಳು. ತ್ವತ್ಸಮೋ ದುರ್ಲಭೋ ಲೋಕೆ ನ ಕಶ್ಚಿದಿಹ ವಿದ್ಯತೆ. ನಿನ್ನಷ್ಟು ಶ್ರದ್ಧೆಯಿಂದ ಕೇಳುವವರು ನನಗೆ ಸಿಗೋದಿಲ್ಲಪ್ಪ. ಅವನನ್ನು ಪ್ರಶಂಸೆ ಮಾಡ್ತಾನೆ. ಅದರ ಅರ್ಥ ಇನ್ನೊಬ್ಬರಿಲ್ಲ ಅಂತಲ್ಲ. ಅರ್ಜುನ ಇದ್ದಾನೆ, ಭೀಮಸೇನ ದೇವರಿದ್ದಾರೆ, ಎಲ್ಲರೂ ಎದುರಿಗೆ ಕುಳಿತಿದ್ದಾರೆ. ಋಷಿಮುನಿಗಳೆಲ್ಲ ಇದ್ದಾರೆ, ಯುಧಿಷ್ಠಿರ ಇದ್ದಾನೆ, ಅರ್ಜುನ, ಭೀಮಸೇನ ಎಲ್ಲರೂ ಇದ್ದಾರೆ. ಆ ಸಂದರ್ಭದಲ್ಲಿ ನಿಮ್ಮೆಲ್ಲರ ಈ ಒಂದು ದೊಡ್ಡ ಸಮುದಾಯ ಕುಳಿತಿದೆಯಲ್ಲ, ಇಂತಹ ಒಂದು ಶ್ರೇಷ್ಠವಾದ ಸಜ್ಜನರ ಸಮುದಾಯದಲ್ಲಿ ನಾನು ಧರ್ಮದ ಉಪದೇಶ ಮಾಡದೆ ಇನ್ನೆಲ್ಲಿ ಮಾಡಬೇಕು? ನಿಮ್ಮಿಂದಲೇ ಮುಂದೆ ಈ ಪರಂಪರೆ ನಡೆಯಬೇಕು. ಅದಕ್ಕಾಗಿ ಉಪದೇಶ ಮಾಡ್ತೇನೆ ಕೇಳು. ಧರ್ಮಶ್ರುತೋ ವಾ ದೃಷ್ಟೋ ವಾ ಕಥಿತೋ ವಾ ಕೃತೋಪಿ ವಾ ಅನುಮೋದಿತೋ ವಾ ರಾಜೇಂದ್ರ ಪುನಾತೀಹ ಸದಾ ನರಂ. ಕೃಷ್ಣ ಹೇಳ್ತಾನೆ, ಯುಧಿಷ್ಠಿರ, ಧರ್ಮ ನೋಡಿ ಬಹಳ ಮಹತ್ವದ್ದು. ಇದೀಗ ಒಂದು ಮಾತನ್ನು ನಾವು ತಿಳಿದಿದ್ದೇವಲ್ಲ, ಎಲ್ಲ ಧರ್ಮಶಾಸ್ತ್ರಗಳ, ಮಹಾಭಾರತ, ರಾಮಾಯಣ, ಭಾಗವತಾದಿ ಸಚ್ಚಾಸ್ತ್ರಗಳ ಶ್ರವಣವನ್ನಾದರೂ ಮಾಡೋಣ. ಅಲ್ಲಿ ಹೇಳಿದಂತೆ ಮಾಡೋದಕ್ಕೆ ಸ್ವಲ್ಪ ತಡವಾದೀತು. ನಮ್ಮ ಶಕ್ತಿ ಇದ್ದಷ್ಟು ಮಾಡೋಣ. ಶಕ್ತಿ ಇಲ್ಲದೇ ಇದ್ದರೆ ಬಿಡೋಣ, ದೇವರಿಗೆ ಕ್ಷಮೆ ಕೇಳೋಣ. ನನಗಿಷ್ಟೇ ಆಗತ್ತಪ್ಪ, ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ, ನನ್ನ ಯೋಗ್ಯತೆ ಇಷ್ಟು ಅಂತ. ಆದರೆ ಕೇಳೋದಾದರೂ ಕೇಳಬೇಕಲ್ಲ. ಮಾಡಲಿಕ್ಕಾಗದೇ ಇದ್ದರೆ ಕೇಳಬೇಕು ಯಾಕೆ ಅಂತ. ಯಾವುದು ಮಾಡಲಿಕ್ಕಾಗತ್ತೆ, ಯಾವುದು ಮಾಡಲಿಕ್ಕಾಗೋದಿಲ್ಲ ಅನ್ನೋ ನಿರ್ಣಯ ಮಾಡೋದಕ್ಕಾದರೂ ಕೇಳಬೇಕಲ್ಲ. ಅದೆಲ್ಲ ನೀವೇ ನಿರ್ಣಯ ಮಾಡಿ ಹೇಳಿಬಿಡಿ ಸಾಕು ಅಂತ ಅಲ್ಲ. ಕೃಷ್ಣ ಅಂತಾನೆ, ಮಾಡಿ ಬಿಡಿ ಅದು ಮುಂದೆ, ಕೇಳಿದ್ರೇ ಪುಣ್ಯ ಇದೆ. ಧರ್ಮ ಶ್ರುತೋವಾ, ಯಾವುದು ಧರ್ಮ ಅಂತ ನಾವು ಶ್ರದ್ಧೆಯಿಂದ ಕೇಳಿ ತಿಳಿಯೋದ್ರಿಂದ ಒಂದು ಪುಣ್ಯ ಇದೆ. ಆ ಪುಣ್ಯ ಅಂತೂ ಬರುತ್ತಲ್ಲ. ಮಾಡಿದರೆ ಇನ್ನೂ ವಿಶೇಷವಾದ ಪುಣ್ಯ. ಅದು ಮಾಡಿದರೆ ಬರುತ್ತೆ, ಇಲ್ಲದೇ ಇದ್ದರೆ ಇಲ್ಲ. ಆದರೆ ಕೇಳೋದಕ್ಕೇನು ತಪ್ಪು? ಕೇಳಬೇಕು ಅನ್ನುವ ಶ್ರದ್ಧೆಯಿಂದ ನೀನು ಪ್ರಶ್ನೆ ಮಾಡ್ತಾ ಇದ್ದೀಯಲ್ಲ, ಬಹಳ ಬಹಳ ಉತ್ತಮವಾದದ್ದಿದು. ಇದರಿಂದಲೇ ನಿನಗೆ ಮಹಾಪುಣ್ಯ ಬಂತು. ನಿನ್ನ ಜೊತೆಗೆ ಎಷ್ಟು ಜನ ಕೇಳಿದ್ದಾರೋ ಅವರೆಲ್ಲರಿಗೂ ಪುಣ್ಯ ಬಂತು. ಅವರೆಲ್ಲರಿಗೂ ಕೇಳಿಸಿದ ಪುಣ್ಯವೂ ನಿನಗೆ ಬಂತು. ಧರ್ಮ ಶ್ರುತೋವಾ, ಯಾರು ಧರ್ಮವನ್ನು ಕೇಳ್ತಾರೆ ಅವರಿಗೆ ಪುಣ್ಯ. ಧರ್ಮ ಯನ್ನಿಮಿತ್ತೇನ ಶ್ರುತಃ ಅನ್ಯೈಹಿ ತಸ್ಯಾಪಿ ಪುಣ್ಯಂ. ಯಾರ ನಿಮಿತ್ತವಾಗಿ, ಯಾರ ಮೂಲಕವಾಗಿ ಇನ್ನುಳಿದವರು ಧರ್ಮ ಕೇಳೋ ಹಾಗಾಯಿತೋ ಅಂಥವರಿಗೂ ಪುಣ್ಯ ಬರುತ್ತೆ. ನಿನಗೆಲ್ಲ ಪುಣ್ಯ ಬಂತು. ಅರ್ಥ ಮಾಡಿಕೊಳ್ಳಿ. ನೀವು ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡಿ, ಸಜ್ಜನರು
ನಿಮ್ಮ ಮೂಲಕ ಇನ್ನುಳಿದ ಸಜ್ಜನರಿಗೂ ಸಚ್ಚಾಸ್ತ್ರಗಳ ಶ್ರವಣ ಮಾಡುವಂತೆ ಅನುಕೂಲ ಮಾಡಿಕೊಡಿ, ಅದು ಒಂದು ದೊಡ್ಡ ಪುಣ್ಯ. ಅದಕ್ಕಾಗಿ ಶ್ರೀಮದ್ ಭಾಗವತದ ಸಪ್ತಾಹ ವಿಧಿಯಲ್ಲಿ ಪದ್ಮಪುರಾಣದೊಳಗೆ ಹೇಳುವಾಗ ಹೇಳ್ತಾರೆ, ಭಾಗವತದ ಸಪ್ತಾಹ ಶ್ರವಣ ಮಾಡುವಾಗ ತಾನೊಬ್ಬನೇ ಮಾಡಬಾರದಂತೆ, ಪತ್ರ ಬರೆಯಬೇಕಂತೆ. ಆಗಿನ ಕಾಲಕ್ಕೆ ಪತ್ರಗಳನ್ನು ಬರೆಯುವ ಪದ್ಧತಿ ಇತ್ತು. ಈಗ ವಿಧಾನಗಳು ಬೇರೆ ಬೇರೆ ಬಂದಿವೆ. ಅಂತೂ ಆವತ್ತಿನ ಆ ಕಾಲದ ವಿಧಾನಗಳಿಗೆ ಅನುಗುಣವಾಗಿ ಎಲ್ಲ ಜನರಿಗೆ ತಿಳಿಸಬೇಕು. ಈ ರೀತಿ ಭಾಗವತದ ಪ್ರವಚನ ನಡೆದಿದೆ. ಮಹಾಭಾರತ ರಾಮಾಯಣಾದಿ ಸಚ್ಚಾಸ್ತ್ರಗಳ ಪ್ರವಚನಗಳು ನಡೀತಾ ಇದೆ. ಧರ್ಮಗ್ರಂಥಗಳ ಭಗವಂತನ ಮಹಿಮೆ ಹಾಗೂ ಕರ್ತವ್ಯ ಕರ್ಮಗಳ ಅನುಷ್ಠಾನ ಇವುಗಳ ಬಗ್ಗೆ ಕೇಳಿ ತಿಳಿತಾ ಇದ್ದೇವೆ. ತಾವೆಲ್ಲ ಬರಬೇಕು ಅಂತ ಮದುವೆ, ಉಪನಯನ ಇತ್ಯಾದಿ ಸತ್ಕಾರ್ಯಗಳಿಗೆ ಹೇಗೆ ಆಮಂತ್ರಣ ಕೊಟ್ಟು ಕರೀತಾರೋ ಹಾಗೆ ಸಚ್ಚಾಸ್ತ್ರಗಳ ಶ್ರವಣ ಮಾಡುವಾಗಲೂ ಸಜ್ಜನರನ್ನು, ಆಸಕ್ತರನ್ನು ಆಮಂತ್ರಿಸಿ ಕರೆದು ಅವರೆಲ್ಲರೂ ಕೇಳುವಂತೆ ವ್ಯವಸ್ಥೆ ಮಾಡಿದರೆ ಮಹಾಪುಣ್ಯ ಅಂತ. ಹಾಗೆ ಮಾಡ್ತಾನೆ ಗೋಕರ್ಣ ಅಂತ ಶ್ರೀಮದ್ ಭಾಗವತದ ಮಾಹಾತ್ಮ್ಯವನ್ನು ಹೇಳುವಾಗ ಪದ್ಮಪುರಾಣ ನಮಗೆ ವರ್ಣನೆ ಮಾಡುತ್ತದೆ. ಆ ಮಾತನ್ನು ಇಲ್ಲಿ ತಿಳಿಸ್ತಾರೆ. ಧರ್ಮ ಶ್ರುತೋವಾ ದೃಷ್ಟೋವಾ. ಎಷ್ಟೋ ಸಂದರ್ಭಗಳಲ್ಲಿ ಕೆಲವು ಧರ್ಮಗಳನ್ನು ನಮಗೆ ಮಾಡಲಿಕ್ಕಾಗತ್ತೆ, ಕೆಲವುದನ್ನು ಮಾಡಲಿಕ್ಕಾಗೋದಿಲ್ಲ. ನೋಡಿದರೂ ಸಾಕು, ಪುಣ್ಯ ಇದೆ. ದೇವಸ್ಥಾನಗಳಲ್ಲಿ ಅಲ್ಲಲ್ಲಿಯ ಅರ್ಚಕರು ಪೂಜೆಯನ್ನು ಮಾಡುತ್ತಾರೆ. ಬಂದಂತಹ ದರ್ಶನಾರ್ಥಿಗಳಿಗೆ, ಭಕ್ತರಿಗೆ ಅಲ್ಲಿ ಪೂಜೆಗೆ ಅವಕಾಶ ಇರೋದಿಲ್ಲ. ಒಂದು ವ್ಯವಸ್ಥೆ, ಯಾರು ಅರ್ಚಕರು ಅವರು ಪೂಜೆಯನ್ನು ಮಾಡಬೇಕು, ಉಳಿದವರು ದರ್ಶನ ಮಾಡಬೇಕು ಅಂತ. ನಾವು ಸುಮ್ಮನೆ ನೋಡಿ ಏನು ಮಾಡೋದಪ್ಪ, ಹೋಗ್ಬೋಣ, ಅವರು ಪೂಜೆ ಮಾಡ್ತಾರೆ ತಾನೆ. ಅಲ್ಲ, ದೃಷ್ಟೋವಾ. ದರ್ಶನ ಮಾಡಿದರೂ ಪುಣ್ಯ ಇದೆ. ಪೂಜೆಯನ್ನು ಮತ್ತೊಬ್ಬ ಅರ್ಚಕರು ಮಾಡಿದಾಗ ಅದನ್ನು ಭಕ್ತಿಯಿಂದ ದರ್ಶನ ಮಾಡಿದರೂ ಕೂಡ ಪುಣ್ಯ ಇದೆ. ಯಜ್ಞಯಾಗಾದಿಗಳನ್ನು ಯಜಮಾನರು, ಋತ್ವಿಜರು ಮಾಡ್ತಾ ಇರ್ತಾರೆ. ಶ್ರದ್ಧೆಯಿಂದ ಮಂತ್ರಗಳ ಶ್ರವಣ ಮಾಡ್ತಾ ಅಲ್ಲಿ ನಡೆಯುವ ಯಜ್ಞಯಾಗಾದಿಗಳನ್ನು ಕಣ್ತುಂಬ ನೋಡಿ ಅಲ್ಲಿ ಅಂತರ್ಯಾಮಿಯಾದಂತಹ ಪರಮಾತ್ಮನನ್ನು, ಪರಶುರಾಮ ದೇವರನ್ನು ಚಿಂತನೆ ಮಾಡಿ ಧ್ಯಾನ ಮಾಡಿ ಕೈ ಮುಗಿದರೂ ಸಾಕು, ಪುಣ್ಯ ಇದೆ. ಯಜ್ಞ ನಾವು ಮಾಡಬೇಕಾಗಿಲ್ಲ, ಬೇರೆಯವರು ಮಾಡ್ತಾ ಇದ್ದಾರೆ. ದೃಷ್ಟೋವಾ, ದರ್ಶನ ಮಾಡಿದರೂ ಸಾಕು. ಧರ್ಮ ಶ್ರುತೋವಾ ದೃಷ್ಟೋವಾ. ಹೀಗೆ ಅನೇಕ ತರಹದ ಧರ್ಮಗಳಿವೆ. ಕಥಿತೋವಾ ಕೃತೋಪಿವ. ತಾನು ಮಾಡಿದರೆ ಪುಣ್ಯ ಬರುತ್ತೆ ಅಷ್ಟೇ ಅಲ್ಲ, ಕಥಿತಃ. ಸಂಧ್ಯಾವಂದನ ಮಾಡಪ್ಪ, ದೇವರ ಪೂಜೆ ಮಾಡು, ದಾನ ಮಾಡು, ಸತ್ಯ ಮಾತನಾಡು, ಒಬ್ಬರಿಗೆ ಹಿಂಸೆಯನ್ನು ಮಾಡಬೇಡ, ಪರೋಪಕಾರವನ್ನು ಮಾಡು, ಅನ್ನದಾನ ಮಾಡು, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡು, ತೀರ್ಥಯಾತ್ರೆ ಮಾಡು, ದೇವಸ್ಥಾನಗಳನ್ನು ಕಟ್ಟು, ಜನರಿಗೆ ದೇವರ ದರ್ಶನ ಮಾಡುವುದಕ್ಕೆ ಅನುಕೂಲ ಮಾಡಿಕೊಡು. ಹೀಗೆ ನಾನಾ ತರಹದ ಧರ್ಮಗಳಿವೆ. ಧರ್ಮಗಳಿಗೆ ಒಂದಲ್ಲ ಎರಡಲ್ಲ ಮಾರ್ಗಗಳು. ಬಹುದ್ವಾರಸ್ಯ ಧರ್ಮಸ್ಯ ನೇಹಾಸ್ತಿ ವಿಫಲಾಕ್ರಿಯಾ. ಧರ್ಮದ ದ್ವಾರಗಳು 10, ಹಲವು, 100. ಅದು ಯಾವುದೂ ವ್ಯರ್ಥ ಅಲ್ಲ. ಒಂದೊಂದಕ್ಕೆ ಒಂದೊಂದು ಲಾಭ, ಒಂದೊಂದು ರೀತಿಯ ಪುಣ್ಯ. ಅಂತೂ ಧರ್ಮವನ್ನು ಮಾಡು ಅಂತ ಒಬ್ಬ ವಿಧೇಯನಾದ, ವಿವೇಕಿಯಾದ, ಶ್ರದ್ಧಾಳುವಾದ ವ್ಯಕ್ತಿಗೆ ತಿಳಿ ಹೇಳಿದರೆ ಸಾಕು, ಮಹಾಪುಣ್ಯ. ಆ ವ್ಯಕ್ತಿ ಧರ್ಮ ಮಾಡಿ ಪುಣ್ಯವಂತನಾಗ್ತಾನೆ. ಅವನಿಗೆ ಹೇಳಿದ ಪುಣ್ಯ ಈ ಹೇಳಿದಂತಹ ವ್ಯಕ್ತಿಗೆ ಸೇರುತ್ತೆ. ನೋಡಿ, ಈ ಹೇಳಿದಂತಹ ವ್ಯಕ್ತಿಗೆ ಎಷ್ಟು ಸುಲಭವಾಯಿತು ಪುಣ್ಯ ಬರೋದು. ಯಾಕೆಂದರೆ ಮಾಡುವ ವ್ಯಕ್ತಿಗೆ ಖರ್ಚಿದೆ, ಅವನಿಗೆ ದೈಹಿಕ ಆಯಾಸ ಇದೆ, ಹಣದ ಖರ್ಚಿದೆ, ಸಮಯ ಬಹಳ ಬೇಕು. ಒಂದು ಯಜ್ಞ ಮಾಡಬೇಕು, ಒಂದು ತೀರ್ಥಯಾತ್ರೆ ಮಾಡಬೇಕು ಅಂದರೆ. ಆದರೆ ತೀರ್ಥಯಾತ್ರೆ ಮಾಡಪ್ಪ, ಬಹಳ ಒಳ್ಳೆಯದು, ಎಲ್ಲ ಪಾಪಗಳ ಪರಿಹಾರವಾಗತ್ತೆ, ಪುಣ್ಯ ಬರುತ್ತೆ, ಶಾಸ್ತ್ರಗಳ ಶ್ರವಣ ಮಾಡುವ ಒಂದು ಸೌಭಾಗ್ಯ ಸಿಗತ್ತೆ ನಿನಗೆ, ಪುಣ್ಯತೀರ್ಥ ನಿಷೇವಣಾಥ, ಅದರಿಂದ ಗುರುಗಳ ಸಮಾಗಮವಾಗುತ್ತೆ. ಇಷ್ಟು ಉಪದೇಶ ಮಾಡಲಿಕ್ಕೆ 1-2 ಕ್ಷಣ ಸಾಕು, ಒಂದು 5 ನಿಮಿಷ ಸಾಕು ಅವನನ್ನು ಕೂಡಿಸಿಕೊಂಡು ಹೇಳೋದಕ್ಕೆ. ಅಷ್ಟು ಹೇಳಿದರೆ ಇವನಿಗೆ ಎಷ್ಟು ಪುಣ್ಯ ಬಂತು. ಹೇಳೋದಕ್ಕೆ ಸಂಕೋಚ ಮಾಡಿಕೊಳ್ಳಬೇಡಿ. ಸಜ್ಜನರಿಗೆ ಧರ್ಮದ ಬಗ್ಗೆ ಉಪದೇಶ ಮಾಡಿ. ಇದರಿಂದ ಕೃಷ್ಣ ಏನು ತಿಳಿಸ್ತಾ ಇದ್ದಾನೆ ಅಂದರೆ, ಯುಧಿಷ್ಠಿರನಿಗೆ, ಯುಧಿಷ್ಠಿರ, ಇಲ್ಲಿ ಕುಳಿತಂತಹ ವಸಿಷ್ಠಾದಿ ಮಹರ್ಷಿಗಳೇ, ನೀವು ಕೇಳುವುದು ಮಾತ್ರ ಅಲ್ಲ, ಮತ್ತೆ ಸಜ್ಜನರಿಗೆ ಉಪದೇಶವನ್ನು ಮಾಡಿ ಅನ್ನುವುದರ ಸೂಚನೆ ಕೊಡ್ತಾ ಇದ್ದಾನೆ ಕೃಷ್ಣ ಈ ಮಾತಿನಿಂದ. ಕಥಿತಃ ಧರ್ಮ ಶ್ರುತೋವಾ ದೃಷ್ಟೋವಾ ಕಥಿತೋವಾ ಕೃತೋಪಿವಾ. ಇನ್ನು ಶ್ರದ್ಧೆಯಿಂದ ಮಾಡಿದರಂತೂ ಮುಗದೇ ಹೋಯಿತು.
ಅನುಮೋದಿತೋ ವಾ ರಾಜೇಂದ್ರ ಪುನಾತೀಹ ಸದಾನರಂ. ಕೊನೆ ಮಾತು ನೋಡಿ, ಅನುಮೋದಿತೋವ. ಉಪದೇಶ ಮಾಡಿದ ಗುರುಗಳು ಬೇರೆ, ಇವನು ಉಪದೇಶ ಮಾಡುವವನಲ್ಲ. ಏನಪ್ಪ ಗುರುಗಳು ಉಪದೇಶ ಮಾಡಿದ್ದಾರಾ? ಭಾಗವತ ಶ್ರವಣ ಮಾಡ್ತಾ ಇದ್ದೀಯಾ? ಮಾಡು ಮಾಡು, ಬಹಳ ಸಂತೋಷ, ಒಳ್ಳೆಯದು. ಇಷ್ಟು ಅನುಮೋದನೆ ಮಾಡಿದರೆ ಸಾಕು, ಅವನಿಗೆ ಪ್ರೋತ್ಸಾಹನೆ ಕೊಟ್ಟರೆ ಸಾಕು. ನೀನು ಮಾಡ್ತಾ ಇರೋದು ಸರಿ ಇದೆ ಅಂತ ಅವನನ್ನು ಬೆಂಬಲಿಸಿದರೆ ಸಾಕು, ಅಷ್ಟಕ್ಕೂ ಪುಣ್ಯ ಇದೆ ಅಂತ. ಯಾಕೆಂದರೆ ಮನುಷ್ಯನಿಗೆ ಅದೊಂದು ಅಂತಃಶಕ್ತಿಯ ಪ್ರಚೋದನೆಯಾಗತ್ತೆ. ಬೇರೆ ಏನು ಮಾಡಬೇಕಾಗಿಲ್ಲ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯಪ್ಪ ಮಾಡು ಅಂತ 4 ಜನ ಹೇಳಿದರೆ, ತಾನೇ ತಾನು ಮಾಡಲು ಹೊರಟ ವ್ಯಕ್ತಿಗೆ 4 ಜನರ ಬೆಂಬಲ ಸಿಕ್ಕಾಗ, ಅವರ ಅನುಮೋದನೆ ಸಿಕ್ಕಾಗ ಶಕ್ತಿ ಇದು ಇಮ್ಮಡಿಯಾಗ್ತದೆ, ಮುಮ್ಮಡಿಯಾಗ್ತದೆ. ಆ ಉತ್ಸಾಹದಿಂದ ಅವನು ಇನ್ನೂ ವಿಶೇಷವಾಗಿ ಶ್ರದ್ಧೆಯಿಂದ ಮಾಡಿದರೆ ಆ ಪುಣ್ಯ ಅನುಮೋದನೆ ಮಾಡಿದಂತಹ ವ್ಯಕ್ತಿಗೆ ಹೋಗ್ತದೆ. ಶ್ರೀಮದ್ ಭಾಗವತದ ಚತುರ್ಥ ಸ್ಕಂಧದಲ್ಲಿ ಹೇಳ್ತಾನೆ ಪೃಥುರಾಜ ಇದೇ ಮಾತನ್ನು, ಕರ್ತು ಶಾಸ್ತು ಅನುಜ್ಞಾತು ತುಲ್ಯಂ ಯತ್ ಪ್ರೇತ್ಯ ತತ್ಫಲಂ. ಮಾಡಿದವನಿಗೆ, ಮಾಡಲು ಆದೇಶ ಮಾಡಿದವರಿಗೆ, ಅನುಮೋದನೆ ಮಾಡಿದವರಿಗೆ 3 ಜನರಿಗೆ ಸಮಾನವಾದ ಪುಣ್ಯ ಬರುತ್ತೆ ಅಂತ. ಸಮಾನ ಅನ್ನುವ ಶಬ್ದದ ತಾತ್ಪರ್ಯ ಇಷ್ಟೇ, ವಿಶಿಷ್ಟವಾದಂತಹ ಪುಣ್ಯ ಆ ಅನುಮೋದನದಿಂದ ಬರುತ್ತೆ. ಆ ಲಾಭವನ್ನು ಪಡೆದುಕೊಳ್ಳಬೇಕು, ಅದರಿಂದಲೂ ವಂಚಿತರಾಗಬಾರದು ಅಂತ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾನೆ.